ನಾವು ಸಿದ್ದರಾಮಯ್ಯ ಸರ್ಕಾರ ಹತ್ರ ಕೇಳೋದು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರನ್ನು ನೀವು ಯಾರಿಗೆ ಬಿಟ್ಕೊಟ್ಟಿದ್ದೀರಿ? ಸಂಘ ಪರಿವಾರಕ್ಕೆ ಪೂರ್ತಿ ಸ್ವಾತಂತ್ರ್ಯ, ಜನಪರ ಸಂಘಟನೆಗಳಿಗೆ, ಜಾತ್ಯತೀತ ಸಂಘಟನೆಗಳಿಗೆ ಅರ್ಧ ಸ್ವಾತಂತ್ರ್ಯ ಅನ್ನುವಂಥದ್ದು ನಿಮ್ಮ ನೀತಿಯ ಅನ್ನುವಂಥದ್ದು ನಮ್ಮ ಇವತ್ತು ಪ್ರಶ್ನೆ. ನೆಟ್ಟಾರು ಕೊಲೆ ಆರೋಪಿಗೆ ಮುತ್ತಿಟ್ಟ ಪ್ರಕರಣವನ್ನು ಕಾಂಗ್ರೆಸ್ ತಲೆಗೆ ಕಟ್ತಾರೆ, ರಸ್ತೆಯನ್ನು ಪೂರ್ತಿ ಬಂದ್ ಮಾಡಿ ಭಾಷಣವನ್ನು ಪ್ರತಿಭಟನೆಗಳನ್ನು ಮಾಡ್ತಾರೆ. ಪ್ರತಿಭಟನೆಗೆ ಧರಣಿಗೆ ಪಡೆದ ಅನುಮತಿಯನ್ನು ಮೀರಿ ನೀವು ಧಾರ್ಮಿಕ ದ್ವೇಷವನ್ನು ಕೆರಳಿಸುವಂಥ ಮಾತನ್ನು ಆಡಿದ್ದೀರಿ. ಇದಕ್ಕೆ ನೀವು ಸ್ಪಷ್ಟೀಕರಣ ಕೊಡಿ ಅನ್ನುವಂಥ ಒಂದು ಕನಿಷ್ಠ ನೋಟಿಸನ್ನು ಕೂಡ ಪೊಲೀಸ್ ಕಮಿಷನರ್ ಅವರು ಕೊಟ್ಟಿಲ್ಲ. ಒಂದು ಕಡೆಯಲ್ಲಿ ಕ್ಲಾಕ್ ಟವರ್ ಸಿಗ್ನಲ್ ಬಳಿಯಿಂದ, ಮುಖ್ಯ ಸಿಗ್ನಲ್ ಬಳಿಯಿಂದ ರೈಲ್ವೆ ಸ್ಟೇಷನ್ ಮೂಲಕ ಹಾದು ಬರುವ ರೀತಿಯಲ್ಲಿ ಬಸ್ಗಳನ್ನು ಪೂರ್ತಿ ಡೈವರ್ಟ್ ಮಾಡಿದರು. ಇನ್ನೊಂದು ಕಡೆ ಕ್ಲಾಕ್ ಟವರ್ ಸಮೀಪ ಮತ್ತೆ ಡೈವರ್ಷನ್ ಕೊಟ್ಟು ಟೌನ್ ಹಾಲ್ನ ಗೇಟ್ಗಳನ್ನ ಪೂರ್ತಿ ಓಪನ್ ಮಾಡಿ ರಸ್ತೆ ಸಂಚಾರಕ್ಕೆ ಅವಕಾಶ ಕೊಟ್ಟರು. ಅಲ್ಲ, ಮಂಗಳೂರಿನಲ್ಲಿ ಪ್ರತಿಭಟನೆಗಳು ಹೊಸದೇನಲ್ಲ, ಭಾಳ ದೊಡ್ಡ ದೊಡ್ಡ ಮೆರವಣಿಗೆಗಳು, ಪ್ರತಿಭಟನೆಗಳು ನಡೀತದೆ. ಆದರೆ BJP ಅಥವಾ ಸಂಘ ಪರಿವಾರ ಪ್ರತಿಭಟನೆಗಳು ಮಾಡುವಾಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಪ್ರತಿಕ್ರಿಯೆಗಳು ಅಥವಾ ವರ್ತನೆಗಳು ಭಿನ್ನವಾಗಿರ್ತದೆ. ಬೇರೆ ಜನಪರ ಸಂಘಟನೆಗಳು ಜನರ ಪ್ರಶ್ನೆ ಮೇಲೆ ಹೋರಾಟಗಳನ್ನು ಮಾಡುವಂಥವರು ಪ್ರತಿಭಟನೆ ಮಾಡುವಾಗ ಪೂರ್ತಿ ಭಿನ್ನವಾಗಿರ್ತದೆ. ನಾವು ಈ ಹಿಂದೆ ಬೇಕಾದಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀವಿ. ಹಿಂದೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೆ ಅವಕಾಶ ಇತ್ತು, ಈಗ ಅದನ್ನು ನಿರಾಕರಿಸಿದ್ದಾರೆ. ಈಗ ಏನಿದ್ರು ಕೂಡ ಕ್ಲಾಕ್ ಟವರ್ ಮುಂಭಾಗ ಅಥವಾ ನಮ್ಮ ಮಿನಿ ವಿಧಾನಸೌಧದ ಸಮೀಪದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಹೆಚ್ಚು ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ನಾವು ಪ್ರತಿಭಟನೆ ಅಂದರೆ ನಾವು ಬೇಕಾದಷ್ಟು ಸಾವಿರಾರು ಜನರ ಪ್ರತಿಭಟನೆಗಳನ್ನು ಅಲ್ಲಿ ಮಾಡಿದ್ದೀವಿ. ಅಂತಹ ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ಪ್ರತಿಭಟನೆಗಳನ್ನೆಲ್ಲವನ್ನು ಕೂಡ ಫುಟ್ಪಾತ್ಗಳಿಗೆ ತಳ್ಳಿಬಿಡ್ತಾರೆ. ಅಲ್ಲಿಗೆ ಬ್ಯಾರಿಕೇಡ್ ಆಗಿ ಫುಟ್ಪಾತ್ನಿಂದ ಕೆಳಗಡೆ ಇಳಿಲಿಕ್ಕೆ ಬಿಡುವುದಿಲ್ಲ. ಇನ್ನೂ ಸ್ವಲ್ಪ ನಮ್ಮಲ್ಲಿ ಸಾವಿರಗಟ್ಟಲೆ ಜನ ಇದ್ದರೆ ಆ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಯಲ್ಲಿ ಕಾಲು ಭಾಗವನ್ನು ಮಾತ್ರ ನಮಗೆ ಬಿಟ್ಕೊಡ್ತಾರೆ. ಮತ್ತು ಎಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡಬೇಕು, ವೇದಿಕೆಯನ್ನು ಎಲ್ಲಿ ಹಾಕಬೇಕು ಅಂತ ಪೊಲೀಸರೇ ಡೈರೆಕ್ಷನ್ ಕೊಡ್ತಾರೆ, ಇಲ್ಲೇ ಮಾಡಬೇಕು, ಇಷ್ಟೇ ಜಾಗವನ್ನು ಬಳಸಬೇಕು ಅಂತ. ಆದರೆ ನಿನ್ನೆ BJP ಅವರು ಮೆರವಣಿಗೆಯನ್ನು ಮಾಡಿದಾಗ ಅದು ಕೂಡ ಬೆಲೆ ಏರಿಕೆಯ ವಿರುದ್ಧದ ಪ್ರತಿಭಟನೆಗೆ ಇಡೀ ಅವರು ಎಲ್ಲಿ ತೀರ್ಮಾನ ಮಾಡಿದಾರೋ ಅಲ್ಲಿ ವೇದಿಕೆ ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಮಿನಿ ವಿಧಾನಸೌಧದ ಸಮೀಪದಲ್ಲಿ ಏನು ಅಂಡರ್ ಪಾಸ್ ಇದೆ ಅದರ ಸಮೀಪ ವೇದಿಕೆ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ನಿನ್ನೆ ಇದು ಕ್ಲಾಕ್ ಟವರ್ ಸಮೀಪ ಅಲ್ಲಿ ವೇದಿಕೆ ಹಾಕಿದರೆ ರಸ್ತೆ ಆಟೋಮೆಟಿಕಲಿ ಕ್ಲೋಸ್ ಆಗ್ತದೆ, ಅಲ್ಲಿ ಅವರಿಗೆ ವೇದಿಕೆಯನ್ನು ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿನ್ನೆ ನಾವು ನೋಡಿದ ಹಾಗೆ ಅಷ್ಟು ದೊಡ್ಡ ಜನಸಂದಣಿ ಅಲ್ಲ. ಒಂದು ದೊಡ್ಡ ಪ್ರತಿಭಟನೆಗಳಾದಾಗ ಸಾವಿರಗಟ್ಟಲೆ ಜನ ಸೇರಿದಾಗ ಅನಿವಾರ್ಯವಾಗಿ ಅದಾಗಿಯೇ ರಸ್ತೆ ಬಂದ್ ಆಗುವಂಥದ್ದು ಬೇರೆ, ಉದ್ದೇಶಪೂರ್ವಕವಾಗಿ ರಸ್ತೆಯನ್ನು ಬಂದ್ ಮಾಡಿ ನಾವೇನೋ ದೊಡ್ಡ ಪ್ರತಿಭಟನೆ ಮಾಡಿದ್ದೀವಿ ಅಂತ ಬಿಂಬಿಸೋದು ಬೇರೆ. ನಿನ್ನೆ BJP ಪ್ರತಿಭಟನೆ ಆ ರೀತಿಯಲ್ಲಿತ್ತು. ಅದರಲ್ಲೇನು ಇಡೀ ಮಂಗಳೂರಿನ ಹೃದಯ ಭಾಗದ ಇಡೀ ಕ್ಲಾಕ್ ಟವರ್ನ ಸುತ್ತಮುತ್ತ ರಸ್ತೆ ಪೂರ್ತಿ ಬಂದಾಗುವಂಥ ಜನಸಂದಣಿಯನ್ನು ಅಲ್ಲಿ ಇರಲಿಲ್ಲ. ಅದರಿಂದಾಗಿ ಒಂದು ಭಾಗವನ್ನು ಮಾತ್ರ ಬಂದ್ ಮಾಡಿಕೊಂಡು ವೇದಿಕೆಯನ್ನು ಹಾಕ್ಕೊಂಡು ಇನ್ನೊಂದು ಭಾಗದಲ್ಲಿ ಸಂಚಾರವನ್ನು ಸುಗಮವಾಗಿ ನಡೆಸುವ ಅವಕಾಶ ಇತ್ತು. ಆದರೆ ಕ್ಲಾಕ್ ಟವರ್ನ ಸಮೀಪವೇ ದೊಡ್ಡ ವೇದಿಕೆ ಹಾಕಿ ಮೊದಲೇ ತೀರ್ಮಾನ ಮಾಡಿ ರಸ್ತೆಯನ್ನು ಬಂದ್ ಮಾಡಲಿಕ್ಕೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ ಅಂತ ನಾವು ಕೇಳುವಂಥದ್ದು. ಅದು ಕೂಡ ಮೆರವಣಿಗೆಯಲ್ಲಿ ಬರುವಾಗ ಇಡೀ ಹೆದ್ದಾರಿ ಒಂದು ಸಾಲಾಗಿ ಮೆರವಣಿಗೆ ಬರುವಂಥದ್ದು ಸಹಜ. 1000-2000 ಜನ ಇದ್ದರೂ ಸಾಲಾಗಿ ಬಂದರೆ ರಸ್ತೆ ಬಂದಾಗೋದಿಲ್ಲ. ಆದರೆ ನಿನ್ನೆ ಅಂಬೇಡ್ಕರ್ ಸರ್ಕಲ್ನಿಂದ ಮೆರವಣಿಗೆ ಹೊರಡುವಾಗಲೇ ರಸ್ತೆಯನ್ನು ಪೂರ್ತಿ ಬಂದ್ ಮಾಡಿ ಅಡ್ಡಾದಿಡ್ಡಿ ಮೆರವಣಿಗೆಯನ್ನು ನಡೆಸಿದ್ದಾರೆ. ಅದಕ್ಕೂ ಪೊಲೀಸ್ನವರು ಯಾವುದೇ ಅಡೆತಡೆಗಳನ್ನು ಕೂಡ ಹೇರಲಿಲ್ಲ. ಆದರೆ ನಾವು ಪ್ರತಿಭಟನೆಗಳನ್ನು ಮಾಡುವಾಗ ನಮಗೆ 10 ಕಂಡೀಷನ್ಗಳನ್ನು ಹಾಕಿ ನೋಟಿಸನ್ನು ಕೊಡ್ತಾರೆ. ಧ್ವನಿವರ್ಧಕ ಇಷ್ಟೇ ಡೆಸಿಬಲ್ ಇರಬೇಕು, ಮತ್ತು ಮೆರವಣಿಗೆಯಲ್ಲಿ ರಸ್ತೆ ತಡೆ ಆಗಬಾರ್ದು, ಧ್ವನಿವರ್ಧಕದಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು, ರಸ್ತೆ ಸಂಚಾರಕ್ಕೆ ಅಡೆತಡೆಗಳನ್ನು ಮಾಡಬಾರ್ದು ಅಂತ ನಮಗೆ 10 ಕಂಡೀಷನ್ಗಳನ್ನು ಹಾಕಿ ನಮ್ಮ ಆಧಾರ್ ಕಾರ್ಡು, ನಮ್ಮ ಇನ್ನೊಂದು ಮತ್ತೊಂದನ್ನು ಇಟ್ಕೊಂಡು ನಮ್ಮ ಸಿಗ್ನೇಚರನ್ನು ಪಡ್ಕೊಂಡು ನಮಗೆ ಅನುಮತಿಯನ್ನು ಕೊಡುವಂಥದ್ದು. ಆದರೆ BJP ಅವರಿಗೆ ಬೇಕಾಬಿಟ್ಟಿಯಾಗಿ ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತು ಪ್ರತಿಭಟನೆಯಲ್ಲಿಯೂ ಕೂಡ ಯಾವುದೇ ಉದ್ರೇಕಕಾರಿ ಭಾಷಣಗಳನ್ನು ಮಾಡಬಾರ್ದು, ಉದ್ರೇಕಕಾರಿ ಮಾತುಗಳನ್ನು ಆಡಬಾರ್ದು ಅನ್ನುವಂಥ ಕಂಡೀಷನ್ ಕೂಡ ಇರ್ತದೆ. ನಿನ್ನೆದು ಬೆಲೆ ಏರಿಕೆಯ ಪ್ರತಿಭಟನೆ, ಬೆಲೆ ಏರಿಕೆಯ ವಿರುದ್ಧದ ಪ್ರತಿಭಟನೆಗೆ ಬೆಲೆ ಏರಿಕೆಗೆ ಸಂಬಂಧಪಟ್ಟದನ್ನು ಮಾತಾಡಬೇಕಿತ್ತು. ಆದರೆ ಇವರು BJPಯ ವಿರೋಧ ಪಕ್ಷದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭಾಷಣ ಆರಂಭ ಮಾಡಿದ್ದೇ ಹಿಂದೂ ಕಾರ್ಯಕರ್ತರೇ ಅಂತ ಸಂಬೋಧಿಸ್ತಾ. BJPಗೆ ಹಿಂದೂ ಕಾರ್ಯಕರ್ತರಿಗೆ ಏನು ಸಂಬಂಧ? ಇದು ಭಾಳ ಸ್ಪಷ್ಟವಾಗಿ ಬೆಲೆ ಏರಿಕೆಯನ್ನು ಬಿಟ್ಟು ಇಲ್ಲಿಯ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೂಕ್ಷ್ಮತೆಯ ಇದನ್ನು ಇಟ್ಕೊಂಡು ಇಲ್ಲಿಯ ಮತೀಯ ಧ್ರುವೀಕರಣವನ್ನು ಹೆಚ್ಚಿಸುವಂಥ ಮಾತು. ಬೆಲೆ ಏರಿಕೆಗೂ BJPಗೂ ಹಿಂದೂ ಕಾರ್ಯಕರ್ತರಿಗೆ ಏನು ಸಂಬಂಧ? BJPಯಲ್ಲಿ ಹಿಂದೂಗಳು ಮಾತ್ರ ಕಾರ್ಯಕರ್ತರಿರೋದಾ? ಮುಸ್ಲಿಮರು BJPಯಲ್ಲಿ ಕಾರ್ಯಕರ್ತರಿಲ್ವಾ? ಕ್ರೈಸ್ತರಿಲ್ವಾ? ಪಾರ್ಸಿಕಲಿಲ್ವಾ? ಬೌದ್ಧರಿಲ್ವಾ? ಜೈನರಿಲ್ವಾ? ಇವರು ಯಾರಿಗೂ BJPಯಲ್ಲಿ ಸದಸ್ಯತ್ವ ಕೊಡೋದಿಲ್ವಾ? BJP ಸದಸ್ಯತ್ವವನ್ನು ಎಲ್ಲ ಧರ್ಮೀಯರಿಗೂ ಕೂಡ ನಿರಾಕರಿಸಿದಾರ.
ಹಾಗಿರುವಾಗ ಮುಸ್ಲಿಮರ ಬಗ್ಗೆ ಇವರಿಗೆ ದ್ವೇಷ ಇರ್ಬೋದು, ಆದರೆ ಹಿಂದೂ ಕಾರ್ಯಕರ್ತರು ಅಂತ ಹೇಳಿದಾಗ ಅದು ಸಂವಿಧಾನದ ವಿರುದ್ಧವಾಗ್ತದೆ, ಅದು ನೆಲದ ಕಾನೂನಿನ ವಿರುದ್ಧ ಆಗ್ತದೆ ಮತ್ತು ಇವರ ಅನುಮತಿ ಪಡೆದಿರುವಂಥ ಬೆಲೆ ಏರಿಕೆಗೂ ಸಂಬಂಧಪಡದಂಥ ವಿಚಾರ ಆಗ್ತದೆ. ಅದರಿಂದಾಗಿ ಅವರ ಹಿಂದೂ ಕಾರ್ಯಕರ್ತರಂತ ಸಂಬೋಧನೆ ಮಾಡಿದ್ದಾರೆ ಮತ್ತು ಧಾರ್ಮಿಕ ದ್ವೇಷವನ್ನು ಹುಟ್ಟಿಸುವಂಥ ಮಾತುಗಳನ್ನು ಆಡಿದ್ದಾರೆ. ಅದಕ್ಕೂ ಕೂಡ ಪೊಲೀಸ್ ಕಮಿಷನರು ಇಷ್ಟರವರೆಗೆ ಕಾರ್ಯಕ್ರಮ ಆಗಿ 1 ದಿವಸ ಕಳೆದರೂ ಕೂಡ ಕನಿಷ್ಠ ಅದಕ್ಕೆ ಒಂದು ನೋಟಿಸನ್ನು ಕೂಡ ಕೊಟ್ಟಿಲ್ಲ. FIR ಹಾಕೋದು ದೂರದ ಮಾತು, ಕನಿಷ್ಠ ನೀವು ಇದು ವಿಧಾನ ಪರಿಷತ್ನ ಸದಸ್ಯರಿದ್ದೀರಿ, ಇದು ವಿರೋಧ ಪಕ್ಷದ ನಾಯಕರಿದ್ದೀರಿ, ವಿಜಯೇಂದ್ರ BJPಯ ರಾಜ್ಯಾಧ್ಯಕ್ಷರಿದ್ದಾರೆ, ನೀವು ಶಾಸಕರಿದ್ದೀರಿ, ನೀವು ಈ ರೀತಿ ಪ್ರತಿಭಟನೆಗೆ ಧರಣಿಗೆ ಪಡೆದ ಅನುಮತಿಯನ್ನು ಮೀರಿ ನೀವು ಧಾರ್ಮಿಕ ದ್ವೇಷವನ್ನು ಕೆರಳಿಸುವಂಥ ಮಾತನ್ನು ಆಡಿದ್ದೀರಿ, ಇದಕ್ಕೆ ನೀವು ಸ್ಪಷ್ಟೀಕರಣ ಕೊಡಿ ಅನ್ನುವಂಥ ಒಂದು ಕನಿಷ್ಠ ನೋಟಿಸನ್ನು ಕೂಡ ಪೊಲೀಸ್ ಕಮಿಷನರು ಕೊಟ್ಟಿಲ್ಲ. ಈ ಬೇರೆಯವರು ಭಾಷಣ ಮಾಡಿದರೆ, ಈ ರೀತಿ ಬೇರೆ ಧರ್ಮದವರು ಅಥವಾ ಬೇರೆ ರಾಜಕೀಯ ಪಕ್ಷದವರು ಭಾಷಣ ಮಾಡಿದರೆ ಪೊಲೀಸ್ ಕಮಿಷನರ್ ಅವರ ನಡವಳಿಕೆ ಇದೇ ರೀತಿ ಇರ್ತಿತ್ತಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಮತ್ತು ನಮ್ಮಂತಹ ಸಂಘಟನೆಗಳು ಮೆರವಣಿಗೆ ಹೊರಡುವಾಗ, ಧರಣಿ ಮಾಡುವಾಗ 10 ಕಂಡೀಷನ್ ಆಗ್ತಾರೆ. ಮೊನ್ನೆ ಕೊರಗ ಸಮುದಾಯದವರೊಂದು ಪ್ರತಿಭಟನೆ ಮಾಡಿದ್ದಾರೆ. ಅವರನ್ನು ವಾಮಂಜೂರಿನಲ್ಲಿ ಹೆದ್ದಾರಿಯಿಂದ ಹೆದ್ದಾರಿ ಅಗಲೀಕರಣಕ್ಕಾಗಿ ಅವರ ಕೊರಗೆಜ್ಜನ ಗುಡಿ ಮತ್ತು ಅವರ ಮನೆಗಳನ್ನು ಯಾವುದೇ ನೋಟಿಸ್ ಕೊಡದೆ ಒಕ್ಕಲೆಬ್ಬಿಸೋದರ ವಿರುದ್ಧ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಮುಂಭಾಗ ಒಂದು ಪ್ರತಿಭಟನೆ ಇಟ್ಕೊಂಡಿದ್ರು. ಅದರ ಪ್ರಚಾರಾರ್ಥವಾಗಿ ಅಲ್ಲಿಯ ವಾಮಂಜೂರು ಅವರ ಕೊಲನಿಯ ಸಮೀಪ ಒಂದು 6-3 ಅಡಿ ಒಂದು ಸಣ್ಣ ಬ್ಯಾನರ್ ಹಾಕಿದ್ರು. ಮುತ್ತಿಗೆ ಅಂತ ಪದವನ್ನು ಬಳಸಿದರು. ಹೆದ್ದಾರಿ ಪ್ರಾಧಿಕಾರದ ಕಚೇರಿಗೆ ಮುತ್ತಿಗೆ ಅಂತ ಪದವನ್ನು ಬಳಸುವಂಗೆ ಇಲ್ಲ ಅಂತ ಹೇಳಿ ಆ ಬ್ಯಾನರನ್ನು ಸ್ಥಳೀಯ ವಾಮಂಜೂರು ಪೊಲೀಸ್ ಠಾಣೆಯ ಪೊಲೀಸರನ್ನು ಕಳಿಸಿ ಇದೇ ಪೊಲೀಸ್ ಕಮಿಷನರ್ ಆ ಬ್ಯಾನರನ್ನು ತೆಗೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮುತ್ತಿಗೆ ಕರಪತ್ರದಲ್ಲಿ ಪ್ರಚಾರದಲ್ಲಿ ಮುತ್ತಿಗೆ ಪ್ರತಿಭಟನೆ ಅಂತ ಹಾಕಿದಾಗ ಮುತ್ತಿಗೆ ಅನ್ನುವಂಥ ಪದ ಇದ್ದರೆ ನಿಮಗೆ ಅನುಮತಿ ಕೊಡಲಿಕ್ಕೆ ಆಗೋದಿಲ್ಲ ಪ್ರತಿಭಟನೆಗೆ ಅಂತ ಹೇಳಿ ಆ ಪದಗಳಲ್ಲಿದ್ದಂಥ ಪೋಸ್ಟರ್ಗಳನ್ನು, ಸೋಷಿಯಲ್ ಮೀಡಿಯಾ ಕ್ಯಾಂಪನ್ ಪೋಸ್ಟರ್ಗಳನ್ನು ತೆಗೆಸಬೇಕು ಅಂತ ಹೇಳಿ ಇದೇ ಕಮಿಷನರ್ ಕಚೇರಿಯಿಂದ ಅನುಮತಿಗೆ ಹೋದ ಕೊರಗ ಸಮುದಾಯದ ಆದಿವಾಸಿ ಸಂಘಟನೆಯ ಮುಖಂಡರುಗಳಿಗೆ ಹೇಳಿ ಆ ಪೋಸ್ಟರ್ಗಳನ್ನು ಕೂಡ ತೆಗೆಸಬೇಕು ಅನ್ನುವಂಥದ್ದನ್ನು ಒಂದು ಆಗ್ರಹವನ್ನು ಮಾಡಿದ್ದಾರೆ. ಆದರೆ BJPಯವರಿಗೆ ಯಾಕೆ ಅದಿಲ್ಲ, ಸಂಘ ಪರಿವಾರದವರಿಗೆ ಯಾಕೆ ಅದಿಲ್ಲ? ಇದು ಪ್ರಶ್ನೆ. ಇದು ಇಲ್ಲಿರುವಂಥದ್ದು ಯಾವ ಸರ್ಕಾರ? ಎಡಪಂಥೀಯರಿಗೆ, ಜನಪರ ಸಂಘಟನೆಗಳವರಿಗೆ ಈ ರೀತಿಯ ಕಂಡೀಷನ್ಗಳನ್ನು ಹಾಕಿ ರಸ್ತೆ ಸಂಚಾರವನ್ನು ಪೂರ್ತಿ ಬದಲಾವಣೆಯನ್ನು ಮಾಡಿ, ಒಂದು ಕಡೆಯಲ್ಲಿ ಕ್ಲಾಕ್ ಟವರ್ ಸಿಗ್ನಲ್ ಬಳಿಯಿಂದ, ಮುಖ್ಯ ಸಿಗ್ನಲ್ ಬಳಿಯಿಂದ ರೈಲ್ವೆ ಸ್ಟೇಷನ್ ಮೂಲಕ ಹಾದು ಬರುವ ರೀತಿಯಲ್ಲಿ ಬಸ್ಗಳನ್ನು ಪೂರ್ತಿ ಡೈವರ್ಟ್ ಮಾಡಿದರು. ಇನ್ನೊಂದು ಕಡೆ ಕ್ಲಾಕ್ ಟವರ್ ಸಮೀಪ ಮತ್ತೆ ಡೈವರ್ಷನ್ ಕೊಟ್ಟು ಟೌನ್ ಹಾಲ್ನ ಗೇಟ್ಗಳನ್ನ ಪೂರ್ತಿ ಓಪನ್ ಮಾಡಿ ರಸ್ತೆ ಸಂಚಾರಕ್ಕೆ ಅವಕಾಶ ಕೊಟ್ಟರು. ಈ ಮೂಲಕ ಮುಖ್ಯ ರಸ್ತೆಯಲ್ಲಿ ರಸ್ತೆ ಸಂಚಾರ ಪೂರ್ತಿ ಅಸ್ತವ್ಯಸ್ತವಾಗಿ ಜನ ನಿನ್ನೆ ತಮ್ಮ ನಿಗದಿತ ಸಮಯದಲ್ಲಿ ತಮ್ಮ ಗಮ್ಯಗಳಿಗೆ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಸ್ಸುಗಳು ನಿಗದಿತ ಸಮಯಗಳಿಗೆ ಬಸ್ ನಿಲ್ದಾಣಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದೆಲ್ಲವೂ ಕೂಡ ಆಗಿದೆ. ಈ ರೀತಿಯಾದಂಥ ರಸ್ತೆ ಸಂಚಾರವನ್ನು ಪೂರ್ತಿ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಇಲ್ಲಿರುವಂಥದ್ದು ಯಾವ ಸರ್ಕಾರ ಅಂತ ನಮ್ಮ ಪ್ರಶ್ನೆ. ಎಡಪಂಥೀಯರಿಗೆ, ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೇಕಾದಷ್ಟು ಬೆಂಬಲವನ್ನು ಕೊಟ್ಟಿದ್ದೀವಿ. ಕಳೆದ ಚುನಾವಣೆಗೆ ಪೂರ್ವದಲ್ಲಿ ಬೊಮ್ಮಾಯಿ ಸರ್ಕಾರ, BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಏನು ಪ್ರತಿಭಟನೆಗಳನ್ನು ಮಾಡ್ತಾ ಇತ್ತು ಸರ್ಕಾರದ ವಿರುದ್ಧ, ಅದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಕೈ ಜೋಡಿಸಿಕೊಂಡಿರುವಂಥದ್ದು ಎಡಪಂಥೀಯ ಸಂಘಟನೆಗಳು, ದಲಿತ ಸಂಘಟನೆಗಳು, ಜನಪರ ಸಂಘಟನೆಗಳು, ಆದಿವಾಸಿ ಸಂಘಟನೆಗಳು. ಚುನಾವಣೆಯ ನಂತರ ಕೂಡ ಪಾರ್ಲಿಮೆಂಟ್ ಇಲೆಕ್ಷನ್ನಲ್ಲಿಯೂ ಕೂಡ BJPಯ ವಿರುದ್ಧದ ಹೋರಾಟದಲ್ಲಿ, ಕೋಮುವಾದದ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದದ್ದು ಈ ಸಂಘಟನೆಗಳು. ಮತ್ತು ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ರೀತಿಯಾದಂಥ ಒಂದು ಬೆಂಬಲವನ್ನು ಕೊಟ್ಟಂಥ ಸಂಘಟನೆಗಳಿಗೆ ಮಂಗಳೂರಿನಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಪ್ರತಿಭಟನೆ ಮಾಡುವಾಗ 10 ಕಂಡೀಷನ್ಗಳು. ಒಂದು ಸಣ್ಣ ಉಲ್ಲಂಘನೆಯನ್ನು ಮಾಡಿದರೆ ಯಾವುದೇ ಮುಲಾಜಿಲ್ಲದೆ FIR ಆಗಿ 30 ದಿನಗಳ ಒಳಗೆ ಆರೋಪ ಪಟ್ಟಿ, ಚಾರ್ಜ್ ಶೀಟ್ ಕೂಡ ಕೋರ್ಟಿಗೆ ಸಲ್ಲಿಕೆ ಆಗ್ತದೆ. ಆದರೆ BJPಯವರು, ವಿರೋಧ ಪಕ್ಷ, ಕಾಂಗ್ರೆಸ್ ಸರ್ಕಾರದ ಮೇಲೆ ವಿರುದ್ಧ ಆರೋಪಗಳನ್ನು ಮಾಡ್ತಾರೆ. ಎಲ್ಲೋ ಒಬ್ಬ ಕೊಲೆ ಆರೋಪಿಗೆ ಯಾವುದೋ ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಇನ್ಯಾರೋ ಒಬ್ಬ ತಲೆಕೆಟ್ಟ ಯುವಕ ಮುತ್ತಿಟ್ಟ ಅಂತ ಹೇಳ್ಕೊಂಡು ಅದನ್ನೇ ಇಟ್ಕೊಂಡು ನಿನ್ನೆ ಬೆಲೆ ಏರಿಕೆಯ ವಿರುದ್ಧದ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯರ ವಿರುದ್ಧ ವಾಚಮಗೋಚರ ಭಾಷಣಗಳನ್ನು ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ, ಆತಂಕ ಇಲ್ಲ. ಅದನ್ನು ನಿರ್ವಿಘ್ನವಾಗಿ ಮಾಡ್ಬೋದು. ಜನಪರ ಹೋರಾಟಗಳನ್ನು, ಕೋಮುವಾದದ ವಿರುದ್ಧದ ಹೋರಾಟಗಳನ್ನು ಮಾಡಬಾರ್ದು. ಪ್ಯಾಲೆಸ್ಟೀನ್ನಲ್ಲಿ ಶಾಂತಿ ನೆಲೆಸಿ ಅಂತ ಭಾಷಣ ಮಾಡಬಾರ್ದು. ಮಾಡಿದರೆ FIR ಆಗ್ತದೆ. ನಾವು ಸಿದ್ದರಾಮಯ್ಯ ಸರ್ಕಾರ ಹತ್ರ ಕೇಳೋದು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು, ಮಂಗಳೂರನ್ನು ನೀವು ಯಾರಿಗೆ ಬಿಟ್ಕೊಟ್ಟಿದ್ದೀರಿ? ಸಂಘ ಪರಿವಾರಿಗೆ ಪೂರ್ತಿ ಸ್ವಾತಂತ್ರ್ಯ, ಜನಪರ ಸಂಘಟನೆಗಳಿಗೆ, ಜಾತ್ಯತೀತ ಸಂಘಟನೆಗಳಿಗೆ ಅರ್ಧ ಸ್ವಾತಂತ್ರ್ಯ ಅನ್ನುವಂಥದ್ದು ನಿಮ್ಮ ನೀತಿ ಅನ್ನುವಂಥದ್ದು ನಮ್ಮ ಇವತ್ತು ಪ್ರಶ್ನೆ. ಅದಕ್ಕಾಗಿ ಕನಿಷ್ಠ BJPಯ ಇಂಥ ಅತಿರೇಕಗಳಿಗೆ ಕಡಿವಾಣ ನಿಮಗೆ ಹಾಕ್ಲಿಕ್ಕೆ ಆಗೋಲ್ಲ ಆದರೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಮುಂದಕ್ಕೂ ಕೂಡ BJPಯನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಕಾಂಗ್ರೆಸ್ ಪಕ್ಷ ಪೂರ್ತಿಯಾಗಿ ಇವತ್ತು ನಿಷ್ಕ್ರಿಯ ಆಗಿದೆ. ಇವತ್ತು BJPಯ ಈ ರೀತಿಯ ನಡೆಗಳೇನಿದೆ, BJPಯ ನಿನ್ನೆ ಭಾಷಣಗಳೇನಿದೆ, ಹಿಂದೂ ಕಾರ್ಯಕರ್ತರು ಅಂತ ಮಾತಾಡ್ತಾರೆ,
ನೆಟ್ಟಾರು ಕೊಲೆ ಆರೋಪಿಗೆ ಮುತ್ತಿಟ್ಟ ಪ್ರಕರಣವನ್ನು ಕಾಂಗ್ರೆಸ್ ತಲೆಗೆ ಕಟ್ತಾರೆ, ರಸ್ತೆಯನ್ನು ಪೂರ್ತಿ ಬಂದ್ ಮಾಡಿ ಪ್ರತಿಭಟನೆಗಳನ್ನು ಮಾಡ್ತಾರೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಸಣ್ಣ ಪ್ರಶ್ನೆಯನ್ನು ಕೂಡ ಕೇಳೋದಿಲ್ಲ. ಸರ್ಕಾರ ಪೊಲೀಸ್ ಕಮಿಷನರ್ ನಡವಳಿಕೆ ಹೀಗೆ ಆದರೆ ಕಾಂಗ್ರೆಸ್ ಪಕ್ಷ ಪೂರ್ತಿ ಮೌನಕ್ಕೆ ಶರಣಾಗಿದೆ. ಅದರಿಂದಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆಯನ್ನು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಸರ್ಕಾರ ಪೂರ್ತಿ ಸಂಘ ಪರಿವಾರಕ್ಕೆ ಬಿಜೆಪಿಗೆ ಬಿಟ್ಟುಕೊಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಇದನ್ನು ನಾವು ಸರ್ಕಾರ ಮತ್ತು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾವು ಬಯಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.